ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋ ಮಿಥುನ ರಾಶಿಯವರ ಬದುಕಿನ ಅಸಲಿ ಚಿತ್ರಣ. ಇವರನ್ನು ನೋಡಿದ ತಕ್ಷಣ ಜನ ಅಂದುಕೊಳ್ಳೋದು ಒಂದೇ, ಇವರು ತುಂಬಾ ಚಾಣಾಕ್ಷರು, ಮಾತುಗಾರರು, ಯಾವಾಗಲೂ ಖುಷಿಯಾಗಿರ್ತಾರೆ ಅಂತ. ಆದರೆ ವೀಕ್ಷಕರೇ, ಆ ನಗುವಿನ ಹಿಂದೆ ಎಷ್ಟು ನೋವು ಅಡಗಿದೆ, ಆ ಚುರುಕುತನದ ಹಿಂದೆ ಎಷ್ಟು ಆತಂಕಗಳಿವೆ ಎನ್ನುವುದು ಎಷ್ಟು ಜನರಿಗೆ ಗೊತ್ತು? ಮಿಥುನ ರಾಶಿಯವರ ಬದುಕು ಸುಲಭದ ಹಾದಿಯಲ್ಲ. ಅದು 10 ಗೊಂದಲಗಳ ನಡುವೆ ದಾರಿ ಹುಡುಕುವ ಕಠಿಣ ಪಯಣ. ಇವರು ಎಲ್ಲರ ಜೊತೆ ಬೆರೆಯುತ್ತಾರೆ ನಿಜ, ಆದರೆ ಮನಸ್ಸಿನ ಆಳದಲ್ಲಿ ಇವರು ಸದಾ ಒಂಟಿ. ಇವರು ಬುದ್ಧಿವಂತಿಕೆಯಿಂದ ಮಾತಾಡ್ತಾರೆ ನಿಜ, ಆದರೆ ಇವರನ್ನು ಅರ್ಥ ಮಾಡಿಕೊಳ್ಳುವವರು ಅತೀ ಕಡಿಮೆ. ವಿಪರ್ಯಾಸ ನೋಡಿ, ಯಾರು ಎಲ್ಲರಿಗೂ ದಾರಿದೀಪವಾಗಿರ್ತಾರೋ ಅವರೇ ತಮ್ಮ ಜೀವನದ ದಾರಿ ಕಾಣದೆ ಕತ್ತಲಲ್ಲಿ ತಡಕಾಡ್ತಾರೆ. ಇವತ್ತು ಆ ಸತ್ಯವನ್ನು ಅನಾವರಣ ಮಾಡೋಣ. ಮಿಥುನ ರಾಶಿಯವರ ನಿಗೂಢ ಹೋರಾಟದ ಕಥೆ ಮತ್ತು ಅವರ ಯಶಸ್ಸಿನ ಮಂತ್ರ ಏನು, ಬನ್ನಿ ನೋಡೋಣ. ಮಿಥುನ ರಾಶಿಯವರ ಜೀವನದಲ್ಲಿ ನಡೆಯುವ ಅತಿ ದೊಡ್ಡ ನೋವು ಅಂದರೆ ದುರುಪಯೋಗ. ಸ್ವಲ್ಪ ಯೋಚನೆ ಮಾಡಿ ನೋಡಿ ಮಿಥುನ ರಾಶಿಯವರೇ, ನಿಮ್ಮ ಬುದ್ಧಿವಂತಿಕೆಯನ್ನು ಬೇರೆಯವರು ತಮ್ಮ ಏಳಿಗೆಗೆ ಬಳಸಿಕೊಳ್ತಾರೆ. ನೀವು ಕೊಟ್ಟ ಐಡಿಯಾದಿಂದ ಬೇರೆಯವರು ಬೆಳೀತಾರೆ, ಆದರೆ ಕ್ರೆಡಿಟ್ ಕೊಡುವಾಗ ನಿಮ್ಮನ್ನು ಮರೆತು ಬಿಡ್ತಾರೆ. ನಿಮ್ಮದು ವಾಯುತತ್ವ, ನೀವು ಹಕ್ಕಿಯಂತೆ ಹಾರಲು ಬಯಸ್ತೀರಾ, ಎಲ್ಲರಿಗೂ ಒಳ್ಳೆಯದನ್ನು ಬಯಸ್ತೀರಾ. ಆದರೆ ಈ ಸ್ವಾರ್ಥದ ಲೋಕ ನಿಮ್ಮನ್ನು ಬರೀ ಕೆಲಸಕ್ಕೆ ಮಾತ್ರ ಬಳಸಿಕೊಳ್ಳುತ್ತೆ. ಕೆಲಸ ಮುಗಿದ ಮೇಲೆ ನೀವು ಅವರಿಗೆ ಬೇಡದ ವಸ್ತುವಾಗಿಬಿಡ್ತೀರಾ. ಜನ ನಿಮ್ಮ ಮಾತಿನ ಚಾತುರ್ಯವನ್ನು ಬಳಸಿಕೊಳ್ತಾರೆ, ನಿಮ್ಮ ಕ್ರಿಯೇಟಿವಿಟಿಯನ್ನು ಉಪಯೋಗಿಸಿಕೊಳ್ತಾರೆ. ಆದರೆ ನಿಮಗೆ ಬೆನ್ನೆಲುಬಾಗಿ ನಿಲ್ಲುವ ಸಮಯ ಬಂದಾಗ ಮಾತ್ರ ಎಲ್ಲರೂ ಮಾಯವಾಗಿಬಿಡ್ತಾರೆ. ಆಗ ನಿಮಗನ್ಸುತ್ತೆ, ಇವರಿಗಾಗಿ ನಾನು ಇಷ್ಟೊಂದು ತಲೆ ಕೆಡಿಸಿಕೊಳ್ಬೇಕಿತ್ತಾ ಅಂತ. ಆದರೂ ನಿಮ್ಮ ಹುಟ್ಟುಗುಣ ಹೇಗಿದೆ ಅಂದರೆ, ನೀವು ಯಾರನ್ನೂ ದ್ವೇಷಿಸಲು ಸಾಧ್ಯವಿಲ್ಲ. ಮತ್ತೆ ಯಾರಾದರೂ ಹೊಸಬರು ಬಂದು ಸಹಾಯ ಕೇಳಿದರೆ ಹಳೆಯ ನೋವನ್ನು ಮರೆತು ಮತ್ತೆ ಅವರಿಗೆ ದಾರಿ ತೋರಿಸ್ತೀರಾ. ಈ ಉದಾರತೆಯೇ ನಿಮ್ಮನ್ನು ವಿಶೇಷವಾಗಿಸುತ್ತದೆ. ಮಿಥುನ ರಾಶಿಯವರ ಇನ್ನೊಂದು ಮುಖ ದ್ವಂದ್ವ ವ್ಯಕ್ತಿತ್ವ. ಮಿಥುನ ಅಂದರೆ 2 ಮುಖಗಳು ಅಂತ ಅರ್ಥ. ಇದರರ್ಥ ನೀವು ಮೋಸಗಾರರು ಅಂತಲ್ಲ. ನಿಮ್ಮ ಮನಸ್ಸಿನಲ್ಲಿ ಸದಾ 2 ಆಲೋಚನೆಗಳು ಯುದ್ಧ ಮಾಡುತ್ತಿರ್ತವೆ. ಒಂದು ಮನಸ್ಸು ಗೆಲ್ಲಬೇಕು ಅನಿಸುತ್ತೆ, ಇನ್ನೊಂದು ಮನಸ್ಸು ಸಾಕು ಈ ಜಂಜಾಟ ಅನಿಸುತ್ತೆ. ಹೊರಗಡೆ ಜಗತ್ತಿಗೆ ನೀವು 10 ಕೆಲಸಗಳನ್ನು ನಿಭಾಯಿಸುವ ಸೂಪರ್ ಹ್ಯೂಮನ್ ಥರ ಕಾಣಿಸ್ತೀರಾ, ಆದರೆ ಒಳಗಡೆ ನಾನು ಸರಿಯಾದ ದಾರಿಯಲ್ಲಿ ಹೋಗ್ತಿದ್ದೀನಾ ಅನ್ನೋ ಭಯ ನಿಮ್ಮನ್ನು ಕಾಡುತ್ತಿರುತ್ತೆ. ಈ ಗೊಂದಲವೇ ನಿಮ್ಮ ಶತ್ರು. ಜವಾಬ್ದಾರಿಗಳ ಸುಳಿಯಲ್ಲಿ ಸಿಲುಕಿ ನಿಮ್ಮ ಸ್ವಂತ ಕನಸುಗಳನ್ನು ನೀವು ಬದಿಗಿಟ್ಟಿರ್ತೀರಾ. ಮನೆ ಮಂದಿಯ ಸುಖಕ್ಕಾಗಿ, ಗೆಳೆಯರ ಸಂತೋಷಕ್ಕಾಗಿ ನೀವು ಹಗಲಿರುಳು ಮೆದುಳು ಖರ್ಚು ಮಾಡ್ತೀರಾ. ಗಾಳಿಯಂತೆ ನೀವು ಎಲ್ಲೆಡೆ ಇರಲು ಬಯಸ್ತೀರಾ. ಆದರೆ ಯಾರು ನಿಮ್ಮನ್ನು ಹಿಡಿದಿಡಲು ಪ್ರಯತ್ನಿಸುತ್ತಾರೋ ಅಲ್ಲಿ ನಿಮಗೆ ಉಸಿರು ಕಟ್ಟಿದಂತಾಗುತ್ತೆ. ಈ ಸ್ವತಂತ್ರ ಪ್ರವೃತ್ತಿಯೇ ನಿಮ್ಮ ದೊಡ್ಡ ಆಸ್ತಿ ಮತ್ತು ಅತೀ ದೊಡ್ಡ ದೌರ್ಬಲ್ಯ ಕೂಡ. ಇನ್ನು ಇವರ ಕೆರಿಯರ್ ವಿಷಯಕ್ಕೆ ಬರೋಣ. ಮಿಥುನ ರಾಶಿಯವರು ಬುಧ ಗ್ರಹದ ಸಂಕೇತ. ಅಂದರೆ ಜ್ಞಾನ ಮತ್ತು ಸಂವಹನಕ್ಕೆ ಇವರೇ ರಾಜರು. ಬರವಣಿಗೆ, ಮಾರ್ಕೆಟಿಂಗ್, ಶಿಕ್ಷಣ, ವ್ಯವಹಾರ ಅಥವಾ ಕಲೆ, ಇಂಥ ಕಡೆ ಇವರು ಅದ್ಭುತವಾಗಿ ಮಿಂಚುತ್ತಾರೆ. ಒಂದೇ ಕೆಲಸವನ್ನು ವರ್ಷಗಟ್ಟಲೆ ಮಾಡುವುದು ಇವರಿಗೆ ಬೇಸರ ತರಬಹುದು. ಇವರಿಗೆ ದಿನಕ್ಕೊಂದು ಹೊಸ ಸವಾಲಿರಬೇಕು. ಆದರೆ ಇವರ ಬೆಳವಣಿಗೆಯನ್ನು ಕಂಡು ಅಸೂಯೆ ಪಡುವವರು ತುಂಬ ಜನ ಇರ್ತಾರೆ. ನಿಮ್ಮ ಮಾತಿನಲ್ಲೇ ನಿಮ್ಮನ್ನು ಸಿಲುಕಿಸಲು ಪ್ರಯತ್ನಿಸ್ತಾರೆ. ನೆನಪಿಡಿ, ಮಿಥುನ ರಾಶಿಯವರೆಂದರೆ ಸಮಯಕ್ಕೆ ತಕ್ಕಂತೆ ರೂಪ ಬದಲಾಯಿಸುವ ಪ್ರತಿಭಾವಂತರು. ಆರ್ಥಿಕವಾಗಿಯೂ ಅಷ್ಟೇ. ಇವರಿಗೆ ಹಣ ಬೇಕು, ಆದರೆ ಅದು ಕೇವಲ ಸೌಲಭ್ಯಕ್ಕಾಗಿ ಮಾತ್ರ. ಹಣಕ್ಕಿಂತ ಹೆಚ್ಚಾಗಿ ಇವರು ಜ್ಞಾನ ಮತ್ತು ಹೆಸರನ್ನು ಪ್ರೀತಿಸ್ತಾರೆ. ಇದರಿಂದ ಕೆಲವೊಮ್ಮೆ ಹಣದ ನಿರ್ವಹಣೆಯಲ್ಲಿ ಎಡವಬಹುದು, ಆದರೆ ಶೂನ್ಯದಿಂದ ಹೊಸ ಐಡಿಯಾ ಮೂಲಕ ಹಣ ಗಳಿಸುವ ಅದ್ಭುತ ಶಕ್ತಿ ಇವರಲ್ಲಿದೆ. ಇವರಿಗೆ ಬೇಕಾಗಿರೋದು ಅವಸರದ ನಿರ್ಧಾರಗಳ ಬದಲು ಸ್ವಲ್ಪ ಸ್ಥಿರತೆ ಅಷ್ಟೇ. ಇಷ್ಟೆಲ್ಲ ಸವಾಲುಗಳಿದ್ದರೂ ಮಿಥುನ ರಾಶಿಯವರೇ ನೀವು ಬೇಸರ ಮಾಡಿಕೊಳ್ಬೇಕಾ? ಖಂಡಿತ ಇಲ್ಲ. ಯಾಕೆ ಗೊತ್ತಾ? ನಿಮ್ಮ ರಾಶ್ಯಾಧಿಪತಿ ಬುಧ. ಬುಧ ಅಂದರೆ ಬುದ್ಧಿವಂತಿಕೆ, ಜಾಣ್ಮೆ. ನೀವು ಈ ಜಗತ್ತಿನ ಕನೆಕ್ಟರ್ ಇದ್ದ ಹಾಗೆ. ನಿಮ್ಮ ಆಲೋಚನೆಗಳು ನಾಳಿನ ಜಗತ್ತನ್ನು ಬದಲಾಯಿಸುವ ಶಕ್ತಿ ಹೊಂದಿವೆ. ಎಷ್ಟೇ ಗೊಂದಲ ಬಂದರೂ ನೀವು ಗಾಳಿಯಂತೆ ಎಲ್ಲವನ್ನೂ ದಾಟಿ ಮುನ್ನುಗ್ಗುತ್ತೀರಾ. ಈಗಿನ ಮಾನಸಿಕ ಒತ್ತಡ ಶಾಶ್ವತವಲ್ಲ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳದವರ ಬಗ್ಗೆ ತಲೆಕೆಡಿಸಿಕೊಳ್ಬೇಡಿ. ಅವರು ನಿಮ್ಮ ಬುದ್ಧಿವಂತಿಕೆಯ ಮಟ್ಟಕ್ಕೆ ತಲುಪಲು ಸಾಧ್ಯವಿಲ್ಲದವರು ಅಷ್ಟೇ. ಇನ್ಮುಂದೆ ನಿಮ್ಮ ಗುರಿ ಕೇವಲ ನಿಮ್ಮ ಏಳಿಗೆಯಾಗಿರಲಿ. ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ. 10 ದೋಣಿಯಲ್ಲಿ ಕಾಲಿಡುವ ಬದಲು ಒಂದು ಗುರಿಯನ್ನು ಗಟ್ಟಿಯಾಡಿ ಹಿಡಿಯಿರಿ. ಪ್ರತಿದಿನ ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡಿ. ಬುಧವಾರದ ದಿನ ಹಸಿರು ಬಟ್ಟೆ ಅಥವಾ ಹಸಿರು ಧಾನ್ಯಗಳನ್ನು ದಾನ ಮಾಡಿ. ಇದು ನಿಮಗೆ ಎಂಥ ಮಾನಸಿಕ ಶಾಂತಿ ಕೊಡುತ್ತೆ ಅಂದರೆ, ನಿಮ್ಮ ಆಲೋಚನೆಗಳು ಸ್ಪಷ್ಟವಾಗುತ್ತವೆ. ಎದ್ದು ನಿಲ್ಲಿ ಮಿಥುನ ರಾಶಿಯವರೇ, ಜಗತ್ತಿಗೆ ನಿಮ್ಮ ಅವಶ್ಯಕತೆ ಇದೆ. ನೀವು ಕೇವಲ ಮಾತುಗಾರರಲ್ಲ, ನೀವು ಅದ್ಭುತ ಸಾಧಕರು. ನೀವು ಜ್ಞಾನದ ಹರಿಕಾರರು. ಬುದ್ಧಿವಂತನಂತೆ ಬದುಕಿ, ಜಾಣ್ಮೆಯಿಂದ ಗೆಲ್ಲಿ. ಈ ಮಾತುಗಳು ನಿಮ್ಮ ಮನಸ್ಸಿಗೆ ಮುಟ್ಟಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮೋ ನಾರಾಯಣಾಯ ಅಥವಾ ಜೈ ಶ್ರೀಕೃಷ್ಣ ಅಂತ ಕಮೆಂಟ್ ಮಾಡಿ. ನಿಮ್ಮ ಯಶಸ್ಸಿನ ಹಾದಿಯಲ್ಲಿ ನಾನಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ, ನೆಮ್ಮದಿ ಕಳೆದುಕೊಂಡಿದ್ದೀರಾ?
ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.